ದೇಶ ಇಷ್ಟೇ ಶ್ರೀಮಠದ ಪೂಜ್ಯ ಕರ್ತೃ ಜಗದ್ಗುರು ಗುರುಸಿದ್ಧ ಪಟ್ಟದಾರ್ಯ ಮಹಾಸ್ವಾಮಿಗಳವರ 39ನೇ ವಾರ್ಷಿಕ ಪುಣ್ಯಾರಾಧನೆಯ ಶರಣ ಸಂಘ ಸಮಾರಂಭ ಮತ್ತು ಶ್ರೀಪೀಠದ ಉತ್ತರಾಧಿಕಾರಿಗಳ ಪಟ್ಟಾಭಿಷೇಕ ಮಹೋತ್ಸವ ಮತ್ತು ಈ ಸಂಸ್ಥೆ ಅಂದರೆ ಶ್ರೀಮಠದ ಸಂಸ್ಥೆ ಹುಟ್ಟು ಹಾಕಿ ಶ್ರೀ ಜಗದ್ಗುರು ಗುರುಸಿದ್ದೇಶ್ವರ ವಿದ್ಯಾರ್ಥಕ ಮತ್ತು ಸಾಂಸ್ಕೃತಿಕ ಸಂಸ್ಥೆಯ ಸುವರ್ಣ ಮಹೋತ್ಸವ ಅಂದರೆ ಅದು 1971ರಲ್ಲಿ ಸಂಸ್ಥೆ ಪ್ರಾರಂಭ ಆಗಿದೆ. ಆ ಸಂಸ್ಥೆ ಹುಟ್ಟು ಇವತ್ತು 53 ವರ್ಷಗಳಾಗಿದೆ. ಆ 53 ವರ್ಷ ಅಂದರೆ ನಾವು ಕೋವಿಡ್ ಸಮಯದಲ್ಲಿ 50 ವರ್ಷ ಆಗಿದೆ. ಆ ಸಮಯದಲ್ಲಿ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ಈ ಮಹೋತ್ಸವದಲ್ಲಿ ಅಂದರೆ ಪಟ್ಟಾಭಿಷೇಕ ಮಹೋತ್ಸವ ಮತ್ತು ಪೂಜ್ಯ ಹಿರಿಯ ಗುರುಗಳವರ ಪುಣ್ಯಾರಾಧನೆ ಅಂಗವಾಗಿ ಶರಣ ಸಂಘ ಸಮಾರಂಭ ಮತ್ತು ಜೊತೆಗೇ ಶ್ರೀಮಠದ ಉತ್ತರಾಧಿಕಾರಿಗಳ ಪಟ್ಟಾಭಿಷೇಕ ಮಹೋತ್ಸವ ಈ 3 ಕಾರ್ಯಕ್ರಮಗಳು ಕೂಡ ಇಲ್ಲಿ ಜರುಗ್ತಾ ಇದ್ದಾವೆ. ಹಾಗಾಗಿ ಈ ಎಲ್ಲ 3 ಕಾರ್ಯಕ್ರಮಗಳನ್ನು ಕೂಡ ಯಶಸ್ವಿ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ತಮ್ಮ ಪತ್ರಿಕಾ ಮಾಧ್ಯಮದವರ ಜವಾಬ್ದಾರಿ ಬಹುದೊಡ್ಡ ಜವಾಬ್ದಾರಿ ಇದೆ. ಹಾಗಾಗಿ ಇವತ್ತು ನಾಡು, ದೇಶ ಮತ್ತು ತಾಲೂಕು ಯಾವುದೇ ಕ್ಷೇತ್ರಗಳನ್ನು ನಾವು ತೆಗೆದುಕೊಂಡಾಗ ಇಲ್ಲಿ ಯಾವುದೇ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂತಂದರೆ ಅದಕ್ಕೆ ಮುಖ್ಯ ಕಾರ್ಯನಿರ್ಭೂತರು ಯಾರು ಅಂತಂದರೆ ಅದು ಮಾಧ್ಯಮದವರಾಗಿರುತ್ತಾರೆ. ಹಾಗಾಗಿ ನಾವೇನು ಇಲ್ಲಿ ಎಲ್ಲವನ್ನು ಕುಂತು ನಾವು ಮೊಬೈಲ್ ಆಗಲಿ ಇಂಥ ಎಲ್ಲ ಇವೆಲ್ಲ ಇದ್ರೂ ಕೂಡ ಪತ್ರಿಕಾ ಮಾಧ್ಯಮದಲ್ಲಿ ಬಂದರೆ ಅದು ಹೆಚ್ಚು ಪ್ರಸಾರ ಮತ್ತು ಪ್ರಸಾರ ಎರಡೂ ಕೂಡ ಆಗ್ತದೆ. ಆ ಹಿನ್ನೆಲೆಯಲ್ಲಿ ತಾವೆಲ್ಲರೂ ಕೂಡ ಪತ್ರಿಕಾ ಮಾಧ್ಯಮದವರು ಎಲ್ಲರೂ ಕೂಡ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯನ್ನಾಗಿ ಮಾಡಿಕೊಡುವ ಜವಾಬ್ದಾರಿ ತಮ್ಮೆಲ್ಲರ ಹೆಗಲ ಮೇಲೆ ಇದೆ ಅನ್ನುವಂತಹ ಮಾತನ್ನು ತಿಳಿಸಿ ಮತ್ತು ಈ ಕಾರ್ಯಕ್ರಮದಲ್ಲಿ ನಾಳೆ ದಿನ ಪ್ರವಚನ ಪ್ರಾರಂಭ ಆಗ್ತದೆ. ಆ ಪ್ರವಚನ ನಾಳೆ ಗೌರಿ ಹುಣ್ಣಿಮೆ ದಿನದಂದು 15ನೇ ತಾರೀಕಿಗೆ ಪ್ರವಚನ ಪ್ರಾರಂಭ ಆಗ್ತದೆ. ಬರುವ ಡಿಸೆಂಬರ್ 15ರವರೆಗೂ ಅಂದರೆ 1 ತಿಂಗಳ ಪರ್ಯಂತರ ಪ್ರವಚನ ಕಾರ್ಯಕ್ರಮ ಶ್ರೀಮಠದ ಎದುರಿಗೆ ಇರುವಂತಹ ಪೊಲೀಸ್ ಕ್ವಾರ್ಟರ್ಸ್ ಆ ಕಾಂಪೌಂಡ್ ಒಳಗನೆ ಅಲ್ಲೇ ಪ್ರವಚನವನ್ನು ಮಾಡಲಾಗ್ತದೆ. ಎಲ್ಲ ಸಮಿತಿಯವರು ಕೂಡ ಅದನ್ನು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹಾಗಾಗಿ ಆ ಸಮಾರಂಭದ ಇದು ಪ್ರವಚನ 1 ತಿಂಗಳ ಪರ್ಯಂತರ ಪ್ರವಚನವನ್ನು ನಾಡಿನ ಖ್ಯಾತ ಪ್ರವಚನ ಪ್ರವೀಣರು ಮತ್ತು ಪ್ರವಚನಕಾರರು ಆಗಿರುವಂತಹ ವಾಗ್ಮಿಗಳು ಆಗಿರುವಂತಹ ಪೂಜ್ಯ ನಿಜಗುಣ ಪ್ರಭು ತೋಂಟದಾರ್ಯ ಮಹಾಸ್ವಾಮಿಗಳು, ನಿಷ್ಕಲ ಮಂಟಪ ಬೈಲೂರು ಮತ್ತು ಮುಂಡರಗಿ ಮಠ ಅವರು ಈ ಪ್ರವಚನವನ್ನು 1 ತಿಂಗಳು ನೆರವೇರಿಸಿಕೊಡ್ತಾ ಇದ್ದಾರೆ. ಹಾಗಾಗಿ ಈ ಪ್ರವಚನವನ್ನು ಇಡೀ ಸಮಸ್ತ ಈಗಾಗಲೇ ಹೆಚ್ಚು ಎಲ್ಲರೂ ಕೂಡ ಸಮಿತಿಯವರು ಹೋಗಿ ಹೇಳಿ ಬಂದಿದ್ದಾರೆ. ಸುಮಾರು 40ಕ್ಕೂ ಹೆಚ್ಚು ಹಳ್ಳಿಯಲ್ಲಿ ಹೋಗಿ ಎಲ್ಲರಿಗೂ ಕೂಡ ಹೇಳಿ ಬಂದಿದ್ದಾರೆ. ಹಾಗಾಗಿ ಸಾವಿರಾರು ಜನಸಂಖ್ಯೆಯಲ್ಲಿ ಬಂದು ಈ ಪ್ರವಚನವನ್ನು ಆಲಿಸಿ ಪ್ರತಿನಿತ್ಯವೂ ಕೂಡ 1 ಪರ್ಯಂತರ ಪ್ರವಚನ ಮುಗಿದ ನಂತರ ಪ್ರಸಾದ ವ್ಯವಸ್ಥೆಯೂ ಕೂಡ ಇಲ್ಲಿ ಏರ್ಪಡಿಸಲಾಗ್ತದೆ. ಸಮಿತಿಯವರು ಎಲ್ಲವನ್ನೂ ಕೂಡ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಶರಣ ಸಂಘ ಸಮಾರಂಭ ಮತ್ತು ಪಟ್ಟಾಭಿಷೇಕ ಮಹೋತ್ಸವ, ಶಿಕ್ಷಣ ಸಂಸ್ಥೆ ಸುವರ್ಣ ಮಹೋತ್ಸವ ಈ 3 ಕಾರ್ಯಕ್ರಮಗಳು ಕೂಡ ಅತ್ಯಂತ ಯಶಸ್ವಿಪೂರ್ಣ ಆಗಲಿ ಎನ್ನುವಂಥ ಅಭಿಲಾಷೆ ನಮ್ದೆಲ್ಲರದು ಕೂಡ ಆಗಿದೆ. ಹಾಗಾಗಿ ಈ ಸಮಾವೇಶ ಸಮಾರಂಭ ಯಶಸ್ವಿ ಆಗುವುದು ಕಾರ್ಯನಿರ್ಭೂತರಂದರೆ ತಾವೇ ಮಾಧ್ಯಮದವರು ಇರ್ತೀರಿ. ತಾವು ಈ ಕಾರ್ಯಕ್ರಮವನ್ನು ಹೆಚ್ಚು ಪ್ರಸಾರ ಮತ್ತು ಪ್ರಚಾರ ಮಾಡುವ ಮುಖಾಂತರ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕು ಅನ್ನುವಂಥ ಮಾತನ್ನು ತಿಳಿಸಿ ಮಾತುಗಳನ್ನು ಮುಗಿಸ್ತೀನಿ. ಸರ್ವರಿಗೂ ಶರಣು.